ಭಾಳ ಮಂದಿ ತಲೆ ಒಳಗೈತಿ ಯೂಟ್ಯೂಬ್ ಏನ್ರಿಪ್ಪ ಸಣ್ಣ ಹುಡುಗರು ಮಾಡ್ತಾರದ ಡೈಲಿ ಬ್ಲಾಗ್ ಭಾಳ ಈಜಿ ಮಾಡ್ಯಾರ 4:18 AM ಆಗೈತಿ ಹೊರಗೆ ಪಕ್ಷಿ ಕೂಗಾಕತೈತಿ ನಾ ಈಗ ಮುಕ್ಕೊಳತ್ತೇನೆ फंस गया क्या वो जल्ली मिल गया कौन फंस गया अरे तू छुपा था ना तू फंस गया वो कैसे फंस जाएगा क्या हो गया लड़की नहीं मिलेगी फिर बाद में ಗೇಟಿನ ಪಟ್ಟಿನೇ ಸರಿಸಿದ ತಿರಿ ನೀವು ಒಬ್ಬರು ಬಂದಿಲ್ಲಿ ನಾದೇ ಇದು 57 ಐತಿ ಇದು ಲಗ ಆಗವಲ್ದು ಆ್ಯಂಡ್ ಏನು ಮಾಡ್ತೀರಿ ಆಕಿ ಮಸ್ತ್ ಅಡ್ಡಾಡಕತ್ತಾಳ ಆ್ಯಂಡ್ ಅದ್ರ ಜೊತೆ ಅಡ್ಡಾಡಕ್ಕಿಂತ ಸೆನ್ಸ್ ಅವ್ರದ್ದು ಏನೋ ಫೇರ್ವೆಲ್ ಐತಂತ್ರಿಪ್ಪ ಕಾಲೇಜ್ ಒಳಗೆ ಮಮ್ಮಿ ಫುಲ್ ಚೈನಿ ಒಳಗೆ ಅದಾರಿ ಫುಲ್ ಬೇರೆ ಒಂದು ವೈಬ್ನಾಗ ಅದಾರ ಯಾಕಂತಂದ್ರೆ ನಮ್ಮ ಮಮ್ಮಿ ಸ್ಕೂಲ್ದಿಂದ ಎಲ್ಲಿ ಕರ್ಕೊಂಡು ಹೊಂಟಾರಿಪ್ಪ ಅಂತ ದಾಂಡೇಲಿ ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತ ನಮ್ಮ ಫೈನಲಿ ಆರೂನ್ ಪದ್ದ ಸರಿ ತೊಳೆದೀನಿ ಆ್ಯಂಡ್ ಫ್ಯಾಮಿಲಿ ಏನ್ರಿಪ್ಪ ಅಂತಂದ್ರೆ ಈಗ ಜಸ್ಟ್ ನಮ್ಮ ಆರೂನ್ ತೊಳೆದ್ವಿ ಆ್ಯಂಡ್ ಮುಂದೆ ಶಿರೋನ್ ನಿಂತಿತ್ರಿ ಈಗ ನಾ ಬರೀ ಆರೋಗ್ಯ ಇಂಪಾರ್ಟೆನ್ಸ್ ಕೊಟ್ಟೆ ಅಂತಂದ್ರೆ ಈಕೆ ಶಟ್ಕೊಂತಾಳೆ ಸೊ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನದರ್ ಬ್ಲಾಗ್ ನಾನು ನಿಮ್ಗೆ ಹೇಳೋ ಪ್ರಜ್ವಲ್ ಇನ್ನೂ ಎಪಿಸೋಡ್ಸು ಏನ್ರಿಪ್ಪ ಫ್ಯಾಮಿಲಿ ಅಂತ ಭಾಳ ಮಂದಿ ತಲೆ ಒಳಗೈತಿ ಯೂಟ್ಯೂಬ್ ಏನ್ರಿಪ್ಪ ಸಣ್ಣ ಹುಡುಗರು ಮಾಡ್ತಾರದ ಡೈಲಿ ಬ್ಲಾಗ್ ಭಾಳ ಈಜಿ ಮಾಡ್ಯಾರ ಆ್ಯಂಡ್ ಎಷ್ಟು ಗಂಟೆ ಆಗೈತಿಪ್ಪ ಫ್ಯಾಮಿಲಿ ಅಂತ ಬ್ಲಾಗ್ ಅದು ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕೆ ಇಟ್ಟಿಲ್ಲ ನಾನು ಸೇವ್ ಮಾಡೋಕೆ ಇಡ್ಬೇಕು ಆ್ಯಂಡ್ ಇಟ್ಸ್ ಅಪ್ರಾಕ್ಸ್ ಅಲ್ಲ ಎಕ್ಸಾಕ್ಟ್ 4:18 AM ಆಗೈತಿ ಹೊರಗೆ ಪಕ್ಷಿ ಕೂಗಾಕತೈತಿ ನಾ ಈಗ ಮುಕ್ಕೊಳತ್ತೇನೆ ಆ್ಯಂಡ್ ಮತ್ತೆ ನಾ 7-8 ಗಂಟೆಗೆ ಕೇಳ್ಬೇಕು ನಾನು ಬೇರೆ ಕೆಲಸ ಅದಾವೆ ಬೇರೆ ಶೆಡ್ಯೂಲ್ಗಳು ಅದಾವೆ ಕ್ಯಾನ್ ಚೆಕ್ ಇಟ್ ಔಟ್ 15ನೇ ತಾರೀಕು 4:19 AM ಆಗೈತಿ ಬೆಳಕು ಹೊಡೆದೈತಿ ಜಗತ್ತು ಈಗ ಹೇಳತ್ತೈತಿ ನಾ ಈಗ ಮುಕ್ಕೊಳತ್ತೇನೆ ಹಿಂಗೆಲ್ಲ ಸೀನ್ ಐತಿ ಭಾಳ ಸ್ಟ್ರಗ್ಲಿಂಗ್ ಲೈಫ್ ಐತಿ ಅದಕ್ಕೆ ಒಂದು ಸ್ವಲ್ಪ ಜಲ್ದಿ ಶೆಡ್ಯೂಲ್ ಜಲ್ದಿ ಮಾಡ್ಕೋಬೇಕಂತ ಮಾಡೀನಿ ನೀನು 2 ದಿನ ಜಲ್ದಿ ಮುಕ್ಕೊಳ್ಳೋಕೆ ಟ್ರೈ ಮಾಡಿದೆ 4 ಜಲ್ದಿ ಮುಕ್ಕೊಂಡಿದ್ದೆ ಬಟ್ ಇವತ್ತು 4:15 ಹೊಡೆದ ಮತ್ತು 5 ಗಂಟೆ ಆಕೈತಿಗಿದೆ ಬರೀ ಫ್ಯಾಮಿಲಿ ಸ್ಟೇಟ್ಯೂನ್ ಆಗಿರಿ ಆ್ಯಂಡ್ ಹೆಲ್ತು ಕಂಟ್ರೋಲ್ ಮಾಡ್ಬೇಕು ಎಲ್ಲ ನೋಡ್ಕೋಬೇಕನ ವಿಲ್ ಡೂ ಇಟ್ ಆ್ಯಂಡ್ ಸ್ಟೇಟ್ಯೂನ್ ಆಗಿರಿ ನಿಮಗೆ ಚೆನ್ನಾಗಿ ಹೊಸಬ್ರು ಇದ್ದಿರಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಹೊಡಿದು ಮಾತ್ರ ಮರಿಬೇಡ್ರಿ ನೀವು ಪೈಲ ಲೈಕ್ ಹೊಡಿರಿ ಒಂದು ಕಮೆಂಟ್ ಹಾಕಿರಿ ಖುಷಿ ಅನ್ನಿಸ್ತೈತೆ ಆ್ಯಂಡ್ ಬರೀ ಫ್ಯಾಮಿಲಿ क्या दूँ बोलो क्या दूँ आपको बोलो कुछ नहीं मुझे एक आईफोन 17 प्रो मैक्स अयो उठा ले रे देवा उठा ले रे बाबा मुझे अमीर को नहीं रे ये दो गरीब ये तुम्हारे दे दो आईफोन 5 है आईफोन 5 हाँ आईफोन 16 प्रो मैक्स हो नहीं वो उसको कवर डाल दे आईफोन 5 है रे उसको कवर डाल तो कवर डालो उसको तो क्या पसीना पसीना हो गया क्या काम करके आ गया है खेल के आया तो ओमकार के साथ कौन सा गेम छुपन छुपाई कौन छुपा था और कौन ढूंढ रहा था मैं छुपा था वो ढूंढ रहा था तू फंस गया क्या वो जल्दी मिल गया वो फंस गया कौन फंस गया अरे तू छुपा था ना तू फंस गया वो कैसे फंस जाएगा वो मुझको पहली बार वो मुझको बंद करो हाथ जोड़ के मैं क्या बोलते उसको प्रैक्टिस कर ले आराम से प्रैक्टिस कर ले उसके बाद हाँ? उसने इसको पहली बार ढूंढा नहीं है ढूंढा हाँ बाद में मैं आउट था मैं उसको ढूंढा एक ऐसा गया भूख को क्या हुआ क्या किया भूख क्या हुआ वो हाँ। उसका क्या बोलते उसको नाखून है बड़े देख क्या 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 तेरी भैंस की टांग है क्या हो गया लड़की नहीं मिलेगी फिर बाद में ऐसा करा वो नोच लिया क्या क्या बोलते नोच लिया होता है वो अरे नहीं हिंदी नहीं आती क्या जी वॉकमेट का ये देखो ये मेरे से भी ज़्यादा भारी है क्योंकि वो खाता है मैं नहीं खाता हूँ सोता है मैं नहीं सोता हूँ उसकी ज़िंदगी में टेंशन नहीं है मेरी ज़िंदगी में टेंशन बहुत है ज़िंदगी हो तो श्लोक जैसे आराम से खाओ पियो ऐश करो ज़िंदगी में बस देखो ज़्यादा सो के इसको क्या हुआ आँख पे कंजिटली हाँ ये सो के ಗೇಟಿನ ಪಟ್ಟಿನೇ ಸರಿಸಿದ ನೋಡ್ರಿ ಕಾಲೇ ಸಿಕ್ಸಿದೆ ನಾನು करा था क्या कर रहे थे और एक बार करो क्या हैं और एक बार करो क्या करूँ और एक बार करेगा उसे खोल दूँ ये आपको जी है बा अच्छा एक बार खोल के दिखाता हूँ ना तो रुक जाए एक सेकंड बापना बा 2,000 years later. ತಿರಿ ನೀವು ಒಬ್ಬರು ಬಂದಿಲ್ಲಿ ಅರಿ ಯಾಕ್ರಿ ಒಬ್ಬರ ಬಂದಿರಲ್ಲ ಕುಂದರಿ ಕುಂದರಿ ಸೆಟ್
ಆಯ್ ಕುಂದ್ರೆ ನಾದೆ ಆಯ್ ಶಾಬಾಷ್. ಫ್ಯಾಮಿಲಿ ಏನ್ರಿಪ್ಪ ಅಂತ ನಮ್ಮ ತಂಗಿ ನನಗಿಲ್ಲೇ ರೂಮ್ನಾಗ ಕುಂದಿರ್ಸೋಬಿಟ್ಟಾಳ. ಏನ್ರಿಪ್ಪ ಅಂತಂದ್ರೆ ಆಕೆ ಏನೋ ಕಾಪಿ ಮಾಡ್ಕೊಳತ್ತಾಳೆ. ಅದು ಕಾಪಿ ಮಾಡೋದು ಏನ್ರಿಪ್ಪ ಅಂತಿದ್ದೆ ಸ್ವಲ್ಪ ಹೊತ್ತು ಬಿಟ್ಟು ಅಂತಿಕೋ ಸ್ಕ್ರೀನ್ ಆಫ್ ಆದ್ರಿ ಪಾಸ್ ಆಕೈತ್ರಿ. ಇದನ್ನು ಆನ್ ಮಾಡ್ಕೊಂಡು ಕುಂದಿರ್ಬೇಕಂದ ಆಕೆ ಹೊರಗೆ ಅಡ್ಡಾಡಕ್ಕೆ ಹೋಗ್ಯಾಳ. ನಾ ಏನು ಮಾಡ್ಕೊಂಡು ಕುಂದಿರ್ಬೇಕಂತ ಈಗ ಏನೆಲ್ಲ ಮಾಡಕ್ಕೆ ನೋಡ್ರಿ ಅಣ್ಣ ಅದರ ಭಾಳ ವಜ್ಜೆ ಐತಿ. ಇದ್ರಾಗ ನೋಡ್ರಿ ಚಾರ್ಜು ಕಡಿಮೆ ಐತಿ. ಇದ್ರಾಗ ಚಾರ್ಜ್ ಎಷ್ಟು ಐತಿ ನೋಡ್ರಿ, ಐ ಗೆಸ್ ಇಟ್ಸ್ ಅಪ್ರಾಕ್ಸ್ 13 ನೋಡ್ರಿ. ಆ್ಯಂಡ್ ಏನು ಮಾಡ್ತೀರಿ ಆಕೆ ಮಸ್ತ್ ಅಡ್ಡಾಡಕತ್ತಾಳ. ಆ್ಯಂಡ್ ಅದ್ರ ಜೊತೆ ಅಡ್ಡಾಡಕ್ಕಿಂತ ಸೆನ್ಸ್ ಅವ್ರದ್ದು ಏನೋ ಫೇರ್ವೆಲ್ ಐತಂತ್ರಿಪ್ಪ ಕಾಲೇಜ್ ಒಳಗೆ. ಅದ್ರ ಸಂಬಂಧ ಬ್ಲೌಸು ಸಂಬಂಧ ಎಲ್ಲ ಹೋಗ್ಯಾಳ. ಆ್ಯಂಡ್ ಏನ್ರಿಪ್ಪ ಸೀನ್ ಅಂತಂದ್ರೆ ನಾಳೆ ಅಲ್ಲ ಈಗ ಆಕೆ ಬಂದ ಅಂತಂತಿಕೋರಿ ನನ್ನ ಕಡೆ ರೊಕ್ಕ ನಿಂದ್ರುದಿಲ್ಲ ಅಂತ ಆಕೆ ಕೈ ಕೊಟ್ಟಿದ್ದೆ ನಾ ರೊಕ್ಕ. ಅದ್ರ ಸಂಬಂಧ ರೊಕ್ಕ ಇಸ್ಕೊಂಡು ನಮ್ಮ ಆರುಗೆ ಮತ್ತೆ ಪೆಟ್ರೋಲ್ ಹಾಕ್ಸ್ಬೇಕು ನಾನು. ಯಾಕಂದ್ರೆ ಆರುದ ಪೆಟ್ರೋಲ್ ಇಲ್ಲ. ಅಪ್ರಾಕ್ಸ್ ಫುಲ್ ಟ್ಯಾಂಕ್ ಮಾಡಿಸಿ ಅದೊಂದು ಲಿಕ್ವಿಡ್ ಬಾಟ್ಲ್ ಒಂದು ಹಾಕ್ಬೇಕು ನಾ. ಅದ್ರ ಸಂಬಂಧ ಫುಲ್ ಟ್ಯಾಂಕ್ 1000 ಮ್ಯಾಗ ಏನೋ 1100 ರೂಪಾಯಿ ಬೀಳ್ಬೋದು. ಫುಲ್ ಟ್ಯಾಂಕ್ ಒಂದು ಮಾಡ್ಸ್ಕೊಂಬರ್ನು ನಮ್ಮ ಆರುಗೆ. ಆ್ಯಂಡ್ ಬರೀ ಫ್ಯಾಮಿಲಿ ಹೋಪ್ ಫಾರ್ ದ ಬೆಸ್ಟ್. ಸ್ಟೇಟ್ಯೂನ್ ಆಗಿರಿ. ಇನ್ ಕೇಸ್ ಚಾನಲ್ಗೆ ಹೊಸಬ್ರದಿರಪ್ಪ ಫ್ಯಾಮಿಲಿ ಅಂತಂದ್ರೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಆ್ಯಂಡ್ ಬರೀ ಫ್ಯಾಮಿಲಿ 15 minutes later. ಬಾ ಕುಕ್ಕಿ ಬಾ. ಆ್ಯಂಡ್ ಇನ್ನೊಂದು ಏನ್ರಿಪ್ಪ ಅಂತ ನಿಮ್ಗೆ ಖುಷ್ಖಬರಿ ಐತಿ. ಅದು ಇದನ್ನು ನೋಡಿ ಗುರ್ತಿಡೀರಿ ನೀವು. ಬಟ್ ಅದೇನು ಖುಷ್ಖಬರಿ ಅಂತಂದರೆ ನಾನು ಏನದು ಕನಸಿನಾಗಿದ್ನೋ ಏನು ಕರೆ ಎಚ್ಚರಿದ್ನೋ ಅಂತ ನಂಗೆ ಗೊತ್ತಿಲ್ಲ. ಹುಚ್ಚಿ ನಿನಗೆ ಇಲ್ಲಿ ತೋರ್ಸಕ್ಕೆ ಕರ್ಕೊಂಬಂದಿಲ್ಲ. ಅದೇನು ರೀ ಅಂತಂದ್ರೆ ನಮ್ಮ ಶಿರೋನ ರೆಡಿ ಆಗೈತಿ. ಆ್ಯಂಡ್ ಅದೇನಾಗೈತಿರಿಪ್ಪ ಅಂತ ರೇಡಿಯೇಟ್ರ್ ಒಳಗೆ ಬ್ಲಾಕ್ ಆಗಿತ್ತಂತೆ. ಯಾಕಲ್ಲ ಹೋದ್ಲ ಏ ಬಾಯ್ಲ್ ಕುಕ್ಕಿ ಬಾ. ಆ್ಯಂಡ್ ಅಯ್ಯೋ ನೋಡಿದ್ರು ಮಿರರ್ ನಮ್ಮ ಅಪ್ಪಾರು ನೋಡಿದ್ರು ಬೈತಾರೆ. ಆ್ಯಂಡ್ ಕ್ರಿಕೆಟ್ ಆಡೋಕ್ಕಂತ ಹುಡುಗರು ಮುಡ್ದಾರಂತೆ. ಆ್ಯಂಡ್ ನನಗೆ ಯಾರು ಬಂದು ಇನ್ಫಾರ್ಮ್ನೂ ಮಾಡಿಲ್ಲ. ನಾನು ಒಬ್ಬ ಬಂದು ಹೇಳೋಣ ಹೆಂಗತ್ತಪ್ಪ. ನಮ್ಮ ಮಮ್ಮಿ ಎಲ್ಲದಾರಿಪ್ಪ ಅಂತೇಳಿ ಶ್ಲೋಕರ್ ಮನ್ಯಾಗ ಅದಾರೆ. ಮಮ್ಮಿ ಚಿನ್ನಿ ಅದು. ಆ್ಯಂಡ್ ಬರ್ರಿ ನಮ್ಮ ಶಿರೋನದ್ದು ಏನಾಗಿತ್ರಿಪ್ಪ ಅಂತಂದ್ರೆ ಪ್ರಾಬ್ಲಮ್ ನಮ್ಮದು ಗಾಡಿದೊಳಗೆ ಏನು ರೇಡಿಯೇಟರ್ ಇರ್ತೈತಲ್ಲ ರೀ, ಅದು ಒಮ್ಮೊಮ್ಮೆ ರೇಡಿಯೇಟರ್ದಾಗ ಏನು ಮಾಡ್ತಾರಪ್ಪ ಅಂತ ಚೆಕ್ ಮಾಡಕ್ಕನ ಟೆಸ್ಟ್ ಮಾಡಕ್ಕೆ ಇದನ್ನು ಹಾಕ್ತಾರಂತ್ರಿ ಫ್ಯಾಮ್ಲಿ. ಏನಂತಂದ್ರೆ ನೀರು ಹಾಕ್ತಾರಂತಲ್ಲ ಅದು ಕ್ಲೀನ್ ಮಾಡೋ ಟೈಮ್ನಾಗ. ಆ ಟೈಮ್ನಾಗ ಏನಾಗೈತೆ ರೀ ಬೋರ್ ನೀರದು ಹಾಕ್ಯಾರಂತೆ. ಅದು ಬ್ಲಾಕ್ ಆಗೈತಂತ. ಅಂದ್ರೆ ಅದೇನು ಈಗ ನೋಡ್ರಿ ಹೆಂಗಿರ್ತೈತಿ ಬೈಕದೊಳಗೆ 2 ಟೈಪ್ ಬರ್ತೈತಿ. ಒಂದು ಏರ್ ಕೂಲ್ಡ್ ಬರ್ತೈತಿ, ಒಂದು ಲಿಕ್ವಿಡ್ ಕೂಲ್ಡ್ ಬರ್ತೈತಿ. ಲಿಕ್ವಿಡ್ ಕೂಲ್ಡ್ ಒಳಗೆ ಏನಾಕೈತಿ ಕೆಲವೊಂದು ಸಲ ರೇಡಿಯೇಟರ್ ಫ್ಯಾನ್ ಇರ್ತೈತಿ. ಒಂದೊಂದು ಸಲ ಲಿಕ್ವಿಡ್ ಕೂಲ್ಡ್ ಒಳಗೆ ಏನಕ್ಕೆ ಕೂಲೆಂಟ್ ಯೂಸ್ ಆಕೈತಿ ಗಾಡಿದ ಇಂಜಿನ್ ಆತ ಇದನ್ನು ಕೂಲ್ ಡೌನ್ ಮಾಡಕ್ಕೆ. ಬಟ್ ಇದ್ರೊಳಗೆ ಹೆಂಗೈತ್ರಿಪ್ಪ ಅಂದ್ರೆ ಕೂಲೆಂಟ ಬರ್ತೈತಿ. ಇದ್ರೊಳಗೆ ಏರ್ ಕೂಲ್ಡ್ ಇರಕ್ಕೆ ಬರಂಗಿಲ್ಲ. ಅದ್ರ ಸಂಬಂಧ ಏನಾಗತ್ತೈತಿ ಅಂತ ಕೂಲ್ ಆಗೋಲ್ತೆ ಇಂಜಿನ್. ಮೊದಲ ಬಿಸಿಲು ಗುರ್ತೈತಿ ನೀವು ಆ ಬಿಸಿಲೊಳಗೆ ಏನಾಗೈತೆ ಹೀಟ್ ಆಗತ್ತೈತಿ ಗಾಡಿ ಟೀ ಅಂತ ಬಂದಾಗತ್ತಿತ್ತಲ್ಲ ಹಂಗಾಗತ್ತಿತ್ತು. ಅದು ಕ್ಲಚ್ ಸೆಟ್ಟಿಂಗ್ ಬ್ರೇಕ್ ಸೆಟ್ಟಿಂಗ್ ಎಲ್ಲ ಮಾಡ್ಸ್ಕೊಂಬಂದಾರ ಪಪ್ಪ. ಕಡೆ ಕಿಟಕಿ ಒಂದು ಏರುದಾತಂತ ಬರಬರಕೈತಿ. ಆಗೈತಿ ಎಲ್ಲ ಗೊತ್ತಿಲ್ಲ ರೀ ಇನ್ನು. ಮತ್ತು ಇಂಜಿನ್ ಚಾಕ್ಲೇಟ್ ಐತ್ಲ ಅದೊಂದು ಕನಸಲ್ಲ. ಮತ್ತೆ ಗಾಡಿ ರೆಡಿ ಆಗೈತಿ ಅಂತಂದಿದ್ದೆ. ಏನಪ್ಪ ಗೊತ್ತಿಲ್ಲ ನನಗೂ. ಬೇಜತಿ ಆಗ್ಬಾರ್ದು ಒಂದು ರೌಂಡ್ ಹೋಗ್ರು ಬರ್ರಿ. ವಾಟ್ ಈಸ್ ಹ್ಯಾಪ್ನಿಂಗ್ ಬ್ರೋ? ಎಕ್ಸಲೇಟರ್ ಐತಲ್ರಿ ಗಾಡಿದ ಪೂರಾ ಕೊಟ್ಟೆ ನಾನು. ಗಾಡಿ ಓಡೋಗಲ್ದೆ ಬಾಜು ನಾವು ಯಾವ ರೀತಿ ಅಂದ್ರೆ ಓಡೋಕ್ಕ ನೋಡ್ರಿ ಹಂಗೆ. ಇನ್ನೂ ರೆಡಿ ಆಗಿಲ್ಲ ಅನ್ಸತ್ರಿ ರೀ ಗಾಡಿ. ನಮ್ಮ ಅಪ್ಪಾರ ಅಂದಂಗೆ ಆತ್ರಿ ನನಗೆ. ಬ್ರೇಕ್ ಈ ಕಡೆ ಗಾಡಿ ಐಡ್ಲಿಂಗ್ ಕಡಿಮೆ ಮಾಡ್ಯಾನ ನಮ್ಮತ್ತವ. ಇದು ಬ್ರೇಕ್ ಯಾವ ಪರಿ ಆಗೈತೆ ಅಂತಂದ್ರೆ ಹಿಂಗೆ ಹೊಚ್ಕಿರಿ ಹಿಂಗೆ ಪಲ್ಟಿ ಹೊಡಿಬೇಕು ನೋಡು. ಬೈ ಬ್ರೇಕ್ ಹತ್ತಿಲ್ಲ ಗಾಡಿದೆ. ಇದು ನೋಡ್ರಿ ರೇ ಹುಚ್ಚಿ ಇದನ್ನ ಯಾಕೆ ತರಕೋ ನೀವು ಮಾರ. ನಾನು ಇದೇನೋ ಪಿಕ್ಚರ್ ಹತ್ತಲ್ಲಿದೆ. ಇಷ್ಟು ಟೈಟ್ ಆಗ್ಬಿಡ್ತಾನೆ. ಹೈ ಬೈ ಗುಚ್ವಿ ಏ ಬರೀಪ್ಪ ಫ್ಯಾಮಿಲಿ ಮನ್ಯಾಗ ಸಿಗ್ತಾನೆ ನನಗೆ. ಯಾಕೆ ಟುಕು 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 ತಕತೈತಿ ಮನ್ಯಾಗ ಹಿಡ್ದಾನೆ ಬರೀದಾನೆ. ಮನ್ಯಾಗ ಹಿಡ್ದಾನೆ ಅಂತ ಬರೀದಾನೆ. ಛೇ ಮಾರ ಒಳಗುಂಬ ಅಂಬಾ ಜಂಪ್ ಬಾ ಬಾ. ಇವನ್ ಮುಟ್ಬೇಕು ನಿಂಗೆ ಮುಟ್ಟಿ ಇಳಿಸ್ಬೇಕು. ಶಾಬಾಷ್. ಅದೇ ಇಲ್ಲಿದೇನೋ ರೇಡಿಯೇಟರ್ದ ಕ್ಲೀನ್ ಮಾಡ್ಯಾರಂತ. ಏನು ಕರೆ ಆಯ್ತೋ ಏನೋ ಐತೋ ಗೊತ್ತಿಲ್ಲ. ಇದೇನಿದೆ ನಟ್. ಇಲ್ಲೇನೋ ಒಂದು ನಟ್ ಹಾಕ್ಯಾರ. ಇಲ್ಲೇ ಏನೋ ಸೀಲ್ ಮಾಡ್ಯಾರ. ಏನೋ ಮಾಡ್ಯಾರ್ರಿ ಏನೇನೇ ಮಾಡ್ಯಾರ. ಏನು ಮಾಡ್ಯಾರ ಗೊತ್ತಿಲ್ಲ. 2 hours later.
ನನ್ನ ಫ್ಯಾಮಿಲಿ ಏನಪ್ಪ ಅಂತಂದ್ರೆ ಟೈಮ್ ಆಗೈತೆ ರೀ ರಾತ್ರಿ 11 ಗಂಟೆ. ನನ್ನ ಮಗ ರೀ. ಆ್ಯಂಡ್ ಏನೈತ್ರಪ್ಪ ಅಂತಂದ್ರೆ ಈ ಬರೋ ಶನಿವಾರ ಅಂತ ಈ ವ್ಲಾಗ್ ಏನು ಬಂದಿರ್ತೈತಲ್ಲ ರೀ, ಆ ಶನಿವಾರ ಏನೈತಿಪ್ಪ ಅಂತ ಅಮಾವಾಸ್ಯೆ ಬಂದೈತಿ. ಅದ್ರ ಸಂಬಂಧ ನಿಮ್ಗೆ ಗೊತ್ತೈತೆ ಅಮಾವಾಸ್ಯೆ ಬಂತಂದ್ರೆ ನಮ್ಮ ಗಾಡಿ ಚಂದ ಆಗ್ಬೇಕು. ಬಟ್ ಚೆನ್ಲುಬೋದು ಒಂದು ಹೆದರಿಕೆ ಆಗ್ತೈತಿ. ಅದ್ರ ಬರೀ ಏನು ಮಾಡ್ತೇನೆ ಹೇಳ್ರಿ, ಪೂರ ಸ್ವಚ್ಛಗೆ ಹಿಂಗೆ ತೊಳಂಗಿಲ್ಲ, ನೀರು ಹೊಡಿತೇನೆ. ನೀರು ಹೊಡೆದಷ್ಟು ವರ್ಷನೂ ಅದನ್ನು ಸದ್ಯ ಮಟ್ಟಿಗೆ ಹಾಕೊಂಡು ಭಾಳ ಹೊಲಸಾಗೈತಿ. ಬರೀ ಫ್ಯಾಮಿಲಿ ಸ್ಟೇಟಿವ್ನಾಗಿರಿ. A few minutes later. ನಮ್ಮ ಮಮ್ಮಿ ಫುಲ್ ಚೈನಿ ಒಳಗದ ರೀ, ಫುಲ್ ಬೇರೆ ಒಂದು ವೈಬ್ನಾಗ ಅದಾರ. ಯಾಕಂತಂದ್ರೆ ನಮ್ಮ ಮಮ್ಮಿ ಸ್ಕೂಲ್ದಿಂದ ಎಲ್ಲಿ ಕರ್ಕೊಂಡು ಹೊಂಟಾರಿಪ್ಪ ಅಂತ ದಾಂಡೇಲಿ. ಫುಲ್ ನಮ್ಮ ಮಮ್ಮಿ ಬೇರೆ ಇದ್ರೊಳಗೆ ಅದಾರ, ಸ್ವಿಮ್ಮಿಂಗ್ ಗಿಮ್ಮಿಂಗ್ ಅಂತ. ವಾ 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 ಲೈಫ್ ಹೊತ್ತು AC ಫುಲ್. ಯಾಕಂದ್ರೆ ಸದ್ಯ ಅವ್ರನ್ನ ಎಲ್ಲೂ ಹೊರಗೆ ಕರ್ಕೊಂಡು ಹೋಗಿಲ್ಲ ನಾವು. ಅದರ ಸಂಬಂಧ ಅವ್ರು ಸ್ಕೂಲ್ದಿಂದನೇ ಕರ್ಕೊಂಡು ಹೊಂಟಿದ್ರಂತೆ. ಯಾಕಂತಂದ್ರೆ ಎಲ್ಲ ಟೀಚರ್ಸ್ ವರ್ಕ್ ಮಾಡ್ತಾರೆ ಹಂಗೆ ಹಿಂಗೆ ಅಂತನೂ ಕಾರಣಕ್ಕೆ. ಆ್ಯಂಡ್ ಅವರು ಎಂಜಾಯ್ ಮಾಡಲಿ ಅವ್ರ ಲೈಫ್. ಏನಿದೆ ಜಿಂದಗಿದಾಗ ಮಾನವ ಜನ್ಮ ಇರೋದ ಎಂಜಾಯ್ ಎಂಜಾಯ್ ಮಾಡೋಕೆ. ನೀವು ಎಂಜಾಯ್ ಮಾಡಿರಿ, ಮಂದಿಗೆ ಎಂಜಾಯ್ ಮಾಡಕ್ಕೆ ಬಿಡ್ರಿ. ಬರ್ರಿ ಮಾರೂನ್ ತೊಳಗೆ ಅದೇನಾಗ್ಬಿಟ್ಟೈತ್ರಿಪ್ಪ ಅಂತ ಜಾಸ್ತಿ ನಿಧಿನ ಮಾಡತ್ತಿಲ್ಲಲ್ಲ, ಅದು ಒಂದೊಂದು ಜಾಸ್ತಿ ನಿಧಿ ಮಾಡತ್ತೀನಿ, ನಾವು ಕಡಿಮೆ ನಿಧಿ ಮಾಡತ್ತೀನಿ. ಅದಕ್ಕೆ ಏನಾಗತ್ತೆ ಬಿಟ್ಟೈತ್ರಿಪ್ಪ ಅಂತಂದ್ರೆ ಭಾಳ ವಿಚಿತ್ರ. ಈಗ ಊಟ ಮಾಡೇನ್ರಿ ನಾ ಅದು ಪರಾಟ ತಿಂದೀನಿ. ಪರಾಟ ಜೊತೆ ಒಂದು ಸ್ವಲ್ಪ ಗ್ರೇವಿ, ನಾನು ಸ್ವಲ್ಪ ರೈಸ್ ತಿಂದೀನಿ. ಬಟ್ ಆದರೂ ಹೊಟ್ಟೆ ತುಂಬಿದಂಗೆ ಅನ್ಸತ್ತಿಲ್ಲ. ಈಗೂ ಚಕ್ರ ಬಂದಂಗೆ ಹೊಟ್ಟಾಗ ಸಂಕಟ ಆದಂಗೆ ಆಗತ್ತೈತೆ. ಯಾಕಂದ್ರೆ ನಿದ್ದೆ ನೆಟ್ಟಗೆ ಮಾಡತ್ತಿಲ್ಲ, ಊಟ ಟೈಮ್ ಟು ಟೈಮ್ ಇಲ್ಲ. ದ್ಯಾಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಫ್ಯಾಮ್ಲಿ, ಬಟ್ ದ ಸ್ಟ್ರಗಲ್ ಇಸ್ ರಿಯಲ್. ಮೊದ್ಲಕ್ಕೆ ಇಷ್ಟ ತೊಳೆದು ವರ್ಷ ಬಿಡೋಕಂತ ಮಾಡಿದ್ದೇನೆ. ಯಾಕಂದ್ರೆ ಗಾಡಿ ಮ್ಯಾಗ ಪ್ರೀತಿ ಭಾಳ ಅಲ್ರಿ, ಅದಕ್ಕೆ ಏನು ಮಾಡ್ತೀನಿ, ಫಸ್ಟಿಗೆ ನೀರು ಹೊಡೆದಲ್ಲ ಒಂದು ಸಾಬೂನು ಇದನ್ನು ಹಾಕಿ ಅದನ್ನು ಮತ್ತು ನೀರು ಹೊಡೆದು ಒರೆಸಿಬಿಡ್ತೀನಿ. ಅಂದ್ರೆ ಸೊ ದಟ್ ಗಾಡಿ ಸ್ವಚ್ಛ ಆಗ್ಬಿಡ್ತೈತೆ. ಎಲ್ಲೆಲ್ಲಿ ಹೊಲಸು ಕಾಣತ್ತೈತೆ ನೋಡ್ರಿ, ಕರ್ನಾಟಕ ಮ್ಯಾಪ್, ನಂಬರ್ ಪ್ಲೇಟ್ ಅಂದ್ರೆ ನಿಮಗೂ ಗೊತ್ತಿಲ್ಲ. ಆ್ಯಂಡ್ ಫ್ಯಾಮ್ಲಿ ಏನಪ್ಪ ಅಂತ ನಮ್ಮ ಫೈನಲಿ ಆರೂನ ಸರಿ ತೊಳೆದೀನಿ. ಎಲ್ಲೆಲ್ಲಿ ಸೋಪ್ ಇತ್ತಲ್ಲ, ಅಂದ್ರೆ ಸೋಪ್ ಹಚ್ಚಿ ಎಲ್ಲೆಲ್ಲಿ ಹೊಲಸು ಕಾಣತ್ತಿತ್ತಲ್ಲ ನೋಡ್ರಿ, ಎಲ್ಲ ಕಡೆ ತೊಳೆದೀನಿ. ಈಗ ಅದನ್ನು ಸೋಪ್ ಹಚ್ಚಿ, ಇನ್ನೂ ಸೋಪ್ ಐತಿ. ಈಗ ಬಡಕನ ತೊಳಿಬೇಕದ ನೀರು ಹಚ್ಚಿ. ಅದು ಲಿಕ್ವಿಡ್ ಹಾಕೋ ಇದೈತೆ ನಂದು ರಿಯಾಕ್ಷನ್ ಹಾಕಿ ಕರ್ದಂಗೆ ಆಗತ್ತೈತೆ ಕೈ. ಡಿಡಪರ್ ಆಗಿರ್ಬೇಕು ರೀ ಅದು. ಅದ್ರ ಜೊತೆ ಏನಪ್ಪ ಅಂತ ಈಗ ಬಡಕನ ಸೋಪ್ ಹಚ್ಚೀನಿ. ಈ ಬಡಕನ ನೀರು ಹೊಡೆದ ಪೂರ ವರ್ಷಿಡುಂಬರಿ. 2000 years later. ನಮ್ಮ ಏನಪ್ಪ ಅಂತಂದ್ರೆ ಈಗ ಜಸ್ಟ್ ನಮ್ಮ ಆರೂನ್ ತೊಳೆದ್ವಿ. ಆ್ಯಂಡ್ ಮುಂದೆ ಶಿರೋನ್ ನಿಂತಿತ್ತು ರೀ. ಈಗ ನಾವು ಬರೀ ಆರೋಗ್ಯ ಇಂಪಾರ್ಟೆನ್ಸ್ ಕೊಟ್ಟೆ ಅಂತಂದ್ರೆ ಈಕೆ ಶಟ್ಕೊಂತಾಳೆ, ಮತ್ತು ಈಕೆಗೆಲ್ಲ ಮನೆ ಇಸ್ಕೊಂಡು ಕುಂದಿರ್ತೀರಿ. ಮತ್ತು ಅದ್ರ ಸಂಬಂಧ ಬ್ಯಾಡಪ್ಪ, ಒಬ್ರಿಗೊಂದು ಕಣ್ಣಿಗೆ ಎಣ್ಣೆ, ಇನ್ನೊಂದು ಕಣ್ಣಿಗೆ ಬೆಣ್ಣೆ ಬೇಡ. ಅದರ ಸಂಬಂಧ ಎರಡು ಗಾಡಿಗೆ ಈಕ್ವಲ್ ಆಗಿ ರೆಸ್ಪೆಕ್ಟ್ ಕೊಡೋಣ, ಈಕ್ವಲ್ ಆಗಿ ಪ್ರೀತಿ ಮಾಡೋಣ. ಯಾಕಂತ ನಮ್ಮ ಆರು ಇದ್ದಿರ್ತಿಲ್ಲ, ಆವಾಗಿನ ಟೈಮ್ನಿಂದ ಜೊತೆಗೈತಿ. ಆದರೆ ಲಾಕ್ಡೌನ್ ಏನಾದ್ರಕ್ಕೆ ಹಿಂದಿಂದ ಆ್ಯಕ್ಚುಲಿ ಇದು ಅಜ್ಜನ ಕಾರ್ ಇದೆ, ಬೇರೆ ಕಾರ್ ತೊಗೊಂಡ್ರೆ ಅಂದ್ಕೊಳ್ಳಿ ಇದು ನಮ್ಮ ಮನೆಗೆ ಬಂತೆ. ಆ್ಯಂಡ್ ಇದು ಮನೆಗೆ ಒಂದು ಸ್ವಲ್ಪ ಲಕ್ಷ್ಮಿ ಇದ್ದಂಗೆ ರೀ. ಏನೋ ಭಾಳ ಪ್ರಾಬ್ಲಮ್ ಮಾಡ್ತೈತಿ. ಈಗ ಹೆಂಗೆ ಗೊತ್ತೀರಿ, ಮನೆಗಳಾಗ ಸ್ವಲ್ಪ ಮಂದಿಗೆ ವಯಸ್ಸಾಗಿರ್ತೈತೆ, ಅಜ್ಜಿ ಅಂತಂದು ಹೇಳ್ಕೊರಿ, ಅವ್ರಿಗೆ ಆರಾಮಿರಂಗಿಲ್ಲ. ದಟ್ ಡಸಂಟ್ ಮೀನ್ ಲೈಕ್ ನೀವು ಅವ್ರಿಗೆ ಆರಾಮೈತಿ ಅಂತಂದ್ರೆ ಅವ್ರಿಗೆ ವೃದ್ಧಾಶ್ರಮಕ್ಕೆ ಬಿಟ್ಟು ಬಂದೆ, ಅವ್ರನ್ನ ಎಲ್ಲೋ ಹೊರಗೆ ಬಿಟ್ಟು ಬಂದುಬಿಟ್ಟೆ, ಗುಡಿಯಾಗಿ ಬಿಟ್ಟೆ, ಅಲ್ಲಿ ಬಿಟ್ಟೆ ಮಾಡಂಗಿಲ್ಲ. ಯಾಕಂತಂದ್ರೆ ದೇ ಆರ್ ಅವರ್ ಗ್ರ್ಯಾಂಡ್ ಪೇರೆಂಟ್ಸ್. ಆತ್ರಿ ಅದು ನಿಮ್ಮ ರೂಟ್ಸ್ ಮೇಲೆ ಡಿಪೆಂಡ್ ಆಕೈತಿ. ಆತ್ರಿ ನೀವು ವೃದ್ಧಾಶ್ರಮ ಬಿಡ್ತಿರೋ ಏನು ಮಾಡ್ತೀರಿ, ನಿಮ್ಗೆ ಹೆಂಗೆ ನಿಮ್ಮ ಅಜ್ಜಿ ನಿಮ್ಮ ಮಮ್ಮಿ ಪಪ್ಪ ಹೇಳ್ಕೊಟ್ಟಿರ್ತಾರೆ, ನಿಮ್ಮ ಮಮ್ಮಿ ಪಪ್ಪಗಳು ನಿಮಗೇನು ರಿಚುವಲ್ಸ್ ಹೇಳ್ಕೊಟ್ಟಿರ್ತಾರಲ್ಲ, ಇಟ್ ಆಲ್ ಡಿಪೆಂಡ್ಸ್ ಆನ್ ದ್ಯಾಟ್. ಆತ್ರಿ ಈಗ ನಾನು ಹೆಂಗದೇನಿ, ಸಂಸ್ಕಾರ ಆತ, ನಂದು ಹೆಂಗೆ ಬುದ್ಧಿ ಐತಿ ಎಲ್ಲ ಬಂದಿದ್ದೆ ನಮ್ಮ ಮಮ್ಮಿ ಪಪ್ಪಲಿಂದ. ಅವ್ರಿಗೆ ಅವ್ರ ಮಮ್ಮಿ ಪಪ್ಪ ಇರ್ತಾರೆ. ಈಗ 4 ಮಂದಿಯಾಗಿ ಯಾರಿಗೊಬ್ರಿಗೆ ಮನ್ಸಿಗೆ ನೋವು ಐತಿ ಅಂತಂದ್ರೆ ಫೀಲ್ ಐತಿ. ಯಾಕಂತಂದ್ರೆ ಅದು ನಮ್ಮ ಮಮ್ಮಿಯಿಂದ ಕಲ್ತಾರೆ. ಈಗ ನಮ್ಮ ಮನ್ಯಾಗ ಹಚ್ಚಪುತ್ತ ಮಾಡೋ ರೀತಿ ಅಂತಂದ್ರೆ ಅವಾಗ ನನಗೂ ಬೇರೆದವ್ರು ಯಾರು ನೋಡಿದ್ರು ಮನ್ಸಿಗೆ ನೋವು ಆಗುದೆ. ಅಷ್ಟು ಸೆನ್ಸಿಟಿವ್ ಇರ್ತಿದ್ದಿರ್ಕಿಲ್ಲ. ಹೋಗ್ಲಿ ಬಿಡಿ ಹತ್ತಾನೆ ಏನಾರ ಮಾಡ್ಕೊಂಡು ಹೋಗ್ತೀವಿ. ಬಟ್ ಆ ಟೈಪ್ ಇಲ್ಲರಿ ನಾವು. ಯಾಕಂತಂದ್ರೆ ನಮ್ಮ ಮನೆ ಅಂತ ಹೇಳ್ಕೊಟ್ಟಿಲ್ಲ, ಯಾರ ಮನೆಯಾಗ ಹೇಳ್ಕೊಟ್ರಂದ್ರೆ. ಬಟ್ ಕೆಲವೊಂದು ಟೈಮ್ ಹೆಂಗೆ ಇರ್ತಿತ್ತಪ್ಪ, ಹುಡುಗರು ಬೇರೆ ಕಡೆ ಇರ್ತಾರೆ, ಅವ್ರ ಮನೆಯಾಗಿನವ್ರು ಅವ್ರು ಬೇರೆ ಕಡೆ ಇರ್ತಾರೆ, ಡ್ಯೂ ಟು ದೇರ್ ಪರ್ಸನಲ್ ಥಿಂಗ್ಸ್ ಆ್ಯಂಡ್ ಆಲ್. ಅವಾಗೇನಕ್ಕೈತಿ, ಹುಡುಗರು ಹಳ್ಳಾಡಿಬಿಡ್ತಾರೆ, ಮಗಳಾತ. ಅದ್ರ ಸಂಬಂಧ ನೆವರ್ ಫಾರ್ಗೆಟ್ ಯುವರ್ ರೂಟ್ಸ್. ಈಗ ಹೆಂಗೆ ವಯಸ್ಸಾಗೈತೆ ಅಜ್ಜಿಗೆ ಬಿಟ್ಟು ಬಿಡೋದು ಅವ್ರನ್ನೆಲ್ಲರ ಹಂಗೆ ಮಾಡಂಗಿಲ್ಲ. ಅವ್ರಿಗೆ ಯಾಕೆ ಹಂಗೆ ಮಾಡಂಗಿಲ್ಲ ಹೇಳ್ರಿ, ನಾವು ನಮಗೆ ಹೇಳ್ಕೊಟ್ಟಿಲ್ಲ. ಯಾಕಂತಂದ್ರೆ ಸಣ್ಣವರಿದ್ದಾಗಿಂದ ನಾವು ಅಜ್ಜಿ ಕಡೆ ಬೆಳೆದಿರ್ತೀವಿ, ಅವ್ರ ನಮಗೆ ಬೆಳೆಸಿರ್ತಾರೆ, ಹಿಂಗೆಲ್ಲ ಚಿಲ್ಲರ್ತೈತಿ. ಇದು ನಮ್ಮ ನೀರು ಹಿಂಗೆ ರೀ, ಇದು ನಮ್ಮ ಶಿರಾನು ಹಂಗೆ. ಏನೋ ಭಾಳ ಪ್ರಾಬ್ಲಮ್ ಕೊಡ್ತೈತಿ. ಇದು ಹಗಲ ಮುಗ್ಲಿ ಖರ್ಚು ಬರ್ತೈತಿ, ಹಗಲ ಮುಂದೆ ಕೆಲಸ ಬರ್ತೈತಿ, ಇದೆ ಅದು ಕೆಡ್ತೈತಿ, ಇದು ಕೆಡ್ತೈತಿ, ಹಿಂಗೆಲ್ಲ ಆಗ್ತಾವೆ. ಬಟ್ ಇದು ಡಸಂಟ್ ಮೀನ್ ದಟ್ ಅಂತ ಕೊಟ್ಟು ಬಿಡ್ಬೇಕಂತ ನೋಡಿದ್ರಿ. ಎಲ್ಲಿ ಮಟ್ಟ ನಮ್ಮ ಕೈಯಾಗ ಐತಿ ಕೆಪಾಸಿಟಿ ಹೋಲ್ಡ್ ಮಾಡ್ಬೋದು. ಆತ್ರಿ ಯಾಕಂದ್ರೆ ಮನೆಗೆ ಲಕ್ಷ್ಮಿ ಇದ್ದಂಗಿದೆ. ಒಮ್ಮೆ ಹಿಂಗೆ ಕೊಡೋಕೆ ಬರೋಂಗಿಲ್ಲ ರೀ, ಯಾಕಂತಂದ್ರೆ ಅಟ್ಯಾಚ್ಮೆಂಟ್ ಭಾಳ ಐತಿ. ಅದರ ಸಂಬಂಧ ಬರೀ ಮತ್ತು ಇದನ್ನು ಅಷ್ಟ ತೊಳೆದೆ ಅಂತಂದ್ರೆ ಏನು ಶಟ್ಕೊತೈತೆ. ಅದಕ್ಕೆ ಬೇಡಪ್ಪ ಇಬ್ಬರು ಶಟ್ಕೊಳ್ಳೋದೆ, ಇಬ್ಬರಿಗೂ ತೊಳೆದ ಬಿಡ್ತೇನೆ ಅಂತಂದ್ರೆ ಇಬ್ಬರಿಗೂ ತೊಳೆದೇನೆ ಈಗ ಬರೀ. ಆ್ಯಂಡ್ ನಾಳೆ ಅಮಾಸೆ ಐತಿ. ಆಲ್ರೆಡಿ 12 ಆಗೈತಿ. 12 ಆಗೈತಿ ಈಗ ವ್ಲಾಗ್ ಮಾಡಪ್ಪ ಅದನ್ನ.
ಗಾಡಿ ತೊಳೆದು 12 ಆಗೈತೆ ಎಕ್ಸಾಕ್ಟ್. ಆ್ಯಂಡ್ ಈಗ ನಮ್ಮ ದೋಸ್ತರು ಕಾಲೇಜ್ ಸೇರಿ ಪಾಪ ಪಬ್ಜಿ ಮಾತಾಡೋಣ ಒಂದು ಎರಡು ಅಂತಂದೆ. ಆ್ಯಂಡ್ ಹಿಂಗೆಲ್ಲ ಸೀನಿಯರ್ ಐತೆ ನೋಡ್ರಿ ಫ್ಯಾಮ್ಲಿ. ಗಾಡಿ ತೊಳೆದೇ ಇವತ್ತಿನ ಕೆಲಸ ಮುಗೀತು ನಂದೆ. ಆ್ಯಂಡ್ ಇವತ್ತು ಶುಕ್ರವಾರ ಐತೆ ರೀ ಫ್ಯಾಮ್ಲಿ, ನಾನು ಕಟಿಂಗ್ ಮಾಡಿಸ್ಬೇಕು ರೀ. ಮಿಸ್ ಆಯ್ತು ರೀ ಫ್ಯಾಮ್ಲಿ, ಮಿಸ್ ಆಗ್ಬಿಡ್ತದೆ. ಬರೀ ಹಂಗಾದ್ರೆ ಲೈಫ್ ಏನು ಮಾಡೋಕ್ಕೆ ಬರೋಂಗಿಲ್ಲ. ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಶೇರ್ ತಂದು ಮಾಡಿರಿ ಫ್ಯಾಮ್ಲಿ. ಇಂಥ ಸೇರ್ತಾನೆ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಇದು ಮಾತ್ರ ಬರೀಬೇಡ್ರಿ. ಪರಂಪರ ಮುಂದುವರ್ಸೋಣ. ಅದೇ ಇಲ್ಲಿ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣ ಹತ್ರ ನಿಮ್ಮ ಬ್ಲಾಗ್ದಾಗ. ಸೊ ತಪ್ಪಕ್ಕೆ ಸ್ಟೆಪ್ ಇಷ್ಟೇ ಸೆಕ್ಸಿ ಬಾಯ್ ಹಾಗರ್ಲೆ. ಸೈಕ್ಯಾಟ್ರಿಸ್ಟ್ ಮಾವು ತೂ. Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ.